ನಮಸ್ಕಾರ ಸ್ನೇಹಿತರೆ, ನಾವಿನ್ನು ನಿಮ್ಗೆ 5 HP ಸೋಲಾರ್ CRI ಪಂಪಿನ ಬಗ್ಗೆ ಮಾಹಿತಿ ಹೇಳ್ತಾ ಇದ್ವಿ. ಇದು ಯಾವ ಥರ ಕೆಲಸ ಮಾಡುತ್ತೆ ಮತ್ತು ಇದ್ರ ಫ್ಯಾನಲ್ ಎಷ್ಟು ಇರ್ತವೆ ಎಲ್ಲ ಮಾಹಿತಿ ಹೇಳ್ತಾ ಇದ್ವಿ. ಮೊದಲು ಈ ಥರ 5 ಫುಟ್ ಕಡ್ಡ ತೆಗಿಬೇಕು ಸ್ನೇಹಿತರೆ. ಕಡ್ಡ ತೆಗೆದಾದಮೇಲೆ ಈ ಥರ ಸೆಮಿಟೋ ಉಸುಕು ಕಲ್ಲು ಹಾಕಿ 10 ಫುಟ್ ಫೋಲ್ ಇರುತ್ತೆ, 5 ಫುಟ್ ಅದನ್ನು ಪೂರ್ಣ ಮುಚ್ಚಬೇಕು ಸ್ನೇಹಿತರೆ. ಈ ಥರ ಅದರದ್ದೆಲ್ಲ ಮಟ್ರಲ್ ಕೂಡ ನಟ್ಟು ಎಲ್ಲ ಇದು ಕುಣಿಸ್ಬೇಕಾಗತ್ತೆ. ಈ ಥರ ಸ್ನೇಹಿತರೆ ಪ್ಯಾಕ್ ಆದಮೇಲೆ ಇದನ್ನ ಫಿಟ್ಟಿಂಗ್ ಮಾಡ್ತಾರೆ. ಈ ಥರ ಎಲ್ಲ ಫಿಟ್ಟಿಂಗ್ ಆದಮೇಲೆ ಸ್ನೇಹಿತರೆ ನೋಡಿ, ಒಂದು 50ರಿಂದ 100 ನಟ್ ಇರ್ತವೆ. ಇದನ್ನ ಈ ಥರ ಎಲ್ಲ ಸಪೋರ್ಟ್ ಹಾಕಿ ಫಿಟ್ಟಿಂಗ್ ಮಾಡ್ತಾರೆ. ಫಿಟ್ಟಿಂಗ್ ಆದಮೇಲೆ ಫ್ಯಾನಲನ್ನು ಇದು 5 HP 9 ಫ್ಯಾನಲ್ ಬರ್ತವೆ CRI ಇದ್ದು, ಅದನ್ನೆಲ್ಲ ವ್ಯವಸ್ಥಿತವಾಗಿ ಕುಂಡ್ರಿಸ್ತಾರೆ. ಈ ಥರ ಕುಂಡ್ರಿಸಿದ ನಂತರ ಈ ಥರ ಎಲ್ಲ ಓಕೆ ಆಗುತ್ತೆ ಸ್ನೇಹಿತರೆ. ಇದೇನು ಫುಲ್ ಕಾಣುತ್ತೈತಿಲ್ಲ, ಇದು ಮಳೆ ಬಂದಾಗ ಸಿಡ್ಲು ಬಡಿಬಾರ್ದು ಹೇಳಿ ಇದನ್ನ ಕುಂಟ್ರಿಸಿರ್ತಾರೆ. ಈ ಥರ ಅಕಸ್ಮಾತ್ ಸಿಡ್ಲು ಬಡಿದ್ರೂ ಕೂಡ ಡೈರೆಕ್ಟಾಗಿ ಭೂಮಿ ಒಳಗಡೆ ಬಿಡ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ಇದು ಎಲ್ಲ ಅದಕ್ಕೆ ಟಚ್ ಇವೆ. ಮತ್ತು ಇದು ಸ್ನೇಹಿತರೆ ಪ್ಲೇಟ್ ಅಕಸ್ಮಾತಾಗಿ ವೈರ್ ಕಟ್ಟಾಗಿ ಸ್ಟೀಲಿಗೆ ಹತ್ತಿದ ನಂತರ ಕರೆಂಟ್ ಬರಬಾರ್ದಂತಕ್ಕಂಥ ಒಂದು ಕೆಲಸ ಈ ವೈರ್ ಮಾಡುತ್ತೆ ಸ್ನೇಹಿತರೆ. ಮತ್ತು ಇದು ಅದರ ಸ್ಟಾರ್ಟರ್ ಇದೆ ಸ್ನೇಹಿತರೆ. ಸೋಲಾರ್ ಪಂಪ್ ಕಂಟ್ರೋಲರ್ ಅಂದರೆ ಸಾದಾ ಮೋಟ್ರಿಗೆ ಯಾವ ಥರ ಸ್ಟಾರ್ಟರ್ ಬರುತ್ತಲ್ಲ ಸ್ನೇಹಿತರೆ, ಆ ಥರ ಇದು ಕೆಲಸ ಮಾಡುತ್ತೆ. ಇದರಲ್ಲೆಲ್ಲ ಟೈಮು, ಡೇಟು ಮತ್ತು ಟೆಂಪ್ರೇಚರ್ ಎಷ್ಟಿದೆ, ಲೊಕೇಶನ್ ಕೂಡ ಅದರಲ್ಲಿ ಕನೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ನಾವು ಮೋಟ್ರ್ ಆನ್ ಆಫ್ ಮಾಡೋ ಸಲುವಾಗಿ ಇಲ್ಲೊಂದು ಕಪ್ಪಾದ ಬಟನ್ ಕೊಟ್ಟಿರ್ತಾರೆ, ಅದನ್ನು ನಾವು ಆನ್ ಆಫ್ ಮಾಡ್ಬೋದು. ಮತ್ತು ಅಕಸ್ಮಾತಾಗಿ ನಮಗೆ ಲೈಟ್ ಬೇಡ ಅಂದಾಗ ಈ ಸ್ವಿಚ್ಚನ್ನು ಲಾಕ್ ಇರುತ್ತೆ, ಅದನ್ನು ತೆಗೆದು ಬಿಡಬೇಕು, ಆಮೇಲೆ ಆಫ್ ಆಗುತ್ತೆ. ಈ ಥರ ಸೆಮಿಟು ಮತ್ತು ಎಲ್ಲ ನಟ್ಟುಗಳನ್ನ ಹಾಕಿ ಇದನ್ನು ಪ್ಯಾಕ್ ಮಾಡೋದು. ಗಾಳಿಗೆ ಅಳಗ್ಯಾಡಬಾರ್ದು ಆ ಥರ ಇದನ್ನ ನಾವು ಸೇಫ್ಟಿಯಾಗಿ ಇದನ್ನ ಮಾಡ್ಬೋದು. ಇಲ್ಲಿ ಎಲ್ಲ ಟೈಮು, ಡೇಟು ಎಲ್ಲ CRI ಪಂಪಿನಲ್ಲಿ ಗೊತ್ತಾಗುತ್ತೆ. ಈ ಥರ ಸ್ನೇಹಿತರೆ ಎಷ್ಟು SP ಆಫ್ ಇದೆ, ಆನ್ ಇದೆ ಎಲ್ಲ ಇವೇನು ಪ್ಲೇಟ್ದಿಂದ ಇವೆಲ್ಲ ವಯರ್ ಎಲ್ಲ ಪ್ಲೇಟ್ದಿಂದ ಒಂದಕ್ಕೊಂದು ಟಚ್ ಮಾಡಿ ಈ ಸ್ಟಾರ್ಟರಲ್ಲಿ ಜೋಡಿಸಿರ್ತಾರೆ ಸ್ನೇಹಿತರೆ. ಈ ಸ್ಟಾರ್ಟರ್ ಮೂಲಕ ಇದು ಬೋರ್ನಲ್ಲಿ ಬಿಡ್ತಕ್ಕಂಥ ಮೋಟ್ರಿಗೆ ಇದನ್ನ ನಾವು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಆದಮೇಲೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಫೈನಲ್ಗೂ ಎರಡೆರಡು ಲಾಕ್ ಇರ್ತವೆ ಸ್ನೇಹಿತರೆ. ಈ ಥರ ಇಲ್ಲೆಲ್ಲ ಸ್ಟೋರ್ ಮಾಡಿಕೊಂಡು ಕೆಳಗಡೆ ಬಿಡುತ್ತೆ. ಇದು ಸ್ಟಾರ್ಟರ್ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದು ಫ್ಯಾನಲನ್ನು ಸಪೋರ್ಟ್ ಹಿಡಿಯೋ ಸಲುವಾಗಿ ಇದನ್ನು 4 ರಾಡ್ಗಳನ್ನು ಹಾಕಿರ್ತಾರೆ. ಪ್ರತಿಯೊಂದು ಪ್ಯಾನಲ್ 25ರಿಂದ 30 kg ವೇಟ್ ಇರುವೆ. ಇದು 9 ಪ್ಯಾನಲ್ಗಳನ್ನು ಇದ್ರ ಮೇಲೆ ಕುಂಡ್ರಿಸಿರ್ತಾರೆ. ಈ ಥರ ಟೋಟಲ್ ಬಂದುಬಿಟ್ಟು 200ರಿಂದ 250 ಕಿಲೋ ವೇಟ್ ಇರುತ್ತೆ. ಇದೆಲ್ಲ ಪ್ಲೇಟ್ವಿ. ಇದ್ರ ಮೇಲೆ ಯಾವುದೇ ಕಲ್ಲು ಅಥವಾ ಗಾರ್ಗಲ್ಲು ಬೀಳಬಾರ್ದು ಸ್ನೇಹಿತರೆ. ಇದು CRI ಪಂಪ್. ಈ ಫ್ಯಾನಲ್ಗೆ CRI ಪಂಪನ್ನು ನಾವು ಸೆಟ್ ಮಾಡಿ ಮೋಟ್ರಲ್ಲಿ ಬಿಡ್ಬೋದು. ಕುಣಿಯಲ್ಲಿ ಮೋಟ್ರನ್ನು 5 HP
ಬೋರಿಗೆ ಎಷ್ಟು ನೀರು ಇರುತ್ತಲ್ಲ ಎಲ್ಲ ನೀರನ್ನು ಹೊರಗೆ ತೆಗಿತಕ್ಕಂಥ ಒಂದು ಕೆಲಸ ಮಾಡುತ್ತೆ. ಇದು ಬಿಸಿಲು ಹೇಗಿರುತ್ತಲ್ಲ ಆ ರೀತಿ ನೀರು ಕೂಡ ಮೇಲಕ್ಕೆ ಎತ್ತಕ್ಕಂಥ ಕೆಲಸ ಮಾಡುತ್ತೆ. ಹೆಚ್ಚು ಉಷ್ಣತೆ ಬಿಸಿಲು ಹೆಚ್ಚಿದ್ದಾಗ ಅತಿ ಹೆಚ್ಚಾಗಿ ಪ್ರೆಷರ್ನಿಂದ ಬರುತ್ತೆ. ನಮಸ್ಕಾರ.